ಹಾಯ್ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲಿ ಈಗ ಶಿಕ್ಷೆಯನ್ನ ಅನುಭವಿಸ್ತಾ ಇರುವಂತಹ ಪ್ರಜ್ವಲ್ ರೇವಣ್ಣ ಅವರಿದ್ದಂತಹ ಬ್ಯಾರಕ್ನಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಫೋನ್ ಪತ್ತೆಯಾಗಿದೆ. ಪ್ರಜ್ವಲ್ ಈ ಫೋನನ್ನು ಬಳಸ್ತಾ ಇದ್ರು ಅನ್ನುವಂತಹ ಒಂದು ಬಲವಾದ ಅನುಮಾನ ಕಾಡ್ತಾ ಇದೆ. ಅದರಲ್ಲಿ ಅನುಮಾನ ಏನಿಲ್ಲ, ಅವ್ರ ಬ್ಯಾರಕ್ನಲ್ಲಿ ಇದ್ಮೇಲೆ ಫೋನನ್ನು ಯೂಸ್ ಮಾಡಿರ್ತಾರೆ, ಯೂಸ್ ಮಾಡದೆ ಇರೋದಿಲ್ಲ. ಕಾರಾಗೃಹದಲ್ಲಿ ಸುರಕ್ಷತಾ ನಿಯಮಗಳ ಉಲ್ಲಂಘನೆ ಕುರಿತು ಪ್ರಶ್ನೆಗಳು ಈಗ ಎದ್ದಿವೆ. ಅಂದರೆ ಅಲ್ಲಿ ಏನೇನು ನಡೀತೆ ಇತ್ತೀಚೆಗೆ ಅಂದರೆ ಹಿಂದೆ ಬೇಜಾನ್ ನಾವು ಸುದ್ದಿಯನ್ನು ಕೇಳಿದ್ದೀವಿ. ಅಲ್ಲಿ ಫೋನ್ ಸಿಕ್ಕಿದ್ದಾವೆ, ಅವ್ರು ಅದು ಯೂಸ್ ಮಾಡ್ತಾ ಇದ್ದಾರೆ, ಇದು ಯೂಸ್ ಮಾಡಿ ಡ್ರಗ್ಸ್ ಕೂಡ ಸಿಕ್ಕಿದೆ ಅನ್ನುವಂಥ ಒಂದು ಲೆವೆಲಲ್ಲಿ ಸುದ್ದಿಗಳನ್ನ ಕೇಳಿದ್ದೀವಿ. ಅಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಒಂದು ಸುರಕ್ಷತಾ ನಿಯಮಗಳ ಉಲ್ಲಂಘನೆ ಆಗ್ತಾ ಇರೋದು ಎಲ್ರಿಗೂ ಸಹ ಗೊತ್ತು. ಅದು ಗೊತ್ತಿಲ್ಲದಿರೋಂತಹ ವಿಷಯ ಏನಲ್ಲ. ಆದರೆ ಇಂತಹ ಒಂದು ಹೈ ಪ್ರೊಫೈಲ್ ಕೇಸ್ನಲ್ಲೂ ಕೂಡ ಈಗ ಅವ್ರಿಗೊಂದು ಭಯ ಏನು ಇಲ್ಲದೇ ಈ ರೀತಿಯಾದಂತಹ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಒಂದು ಸರಿ. ಹಾಗೆ ಅಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ, ಒಂದು ಪರಪ್ಪನ ಅಗ್ರಹಾರದಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ ಇದೆ, ಅಲ್ಲಿ ಎಷ್ಟು ಸುರಕ್ಷತೆ ಇದೆ, ಪೊಲೀಸ್ನವರು ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. CCB ಅಧಿಕಾರಿಗಳು ನಡೆಸಿದಂತಹ ಒಂದು ದಿಢೀರ್ ದಾಳಿ ಏನಿದೆ, ಆ ಒಂದು ವೇಳೆ ಈ ಮೊಬೈಲ್ ಜಪ್ತಿ ಆಗಿದೆ. ಹೆಚ್ಚುವರಿ ಪೊಲೀಸ್ ಆಯುಕ್ತರಾದಂತಹ ಅಜಯ್ ಹಿಲೋರಿ ಅವರ ಒಂದು ಮಾರ್ಗದರ್ಶನದಲ್ಲಿ 100ಕ್ಕೂ ಹೆಚ್ಚು ಸಿಬ್ಬಂದಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ. ಪ್ರಜ್ವಲ್ಗೆ ಮೊಬೈಲ್ ತಲುಪಿಸಿದ್ದು ಯಾರು? ಇದ್ರ ಬಗ್ಗೆ ಕೂಡ CCB ಈಗ ಒಂದು ಹೊಸ FIR ಅನ್ನ ದಾಖಲು ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸಿದ್ದಾರೆ. ಹಾಗೆ ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಏನಿದ್ದಾರೆ ಅವ್ರನ್ನ ಸೇರಿದಂತೆ ಇನ್ನೂ ಬೇರೆ ಬೇರೆ VIP ಕೈದಿಗಳ ಬ್ಯಾರಕ್ಗಳಲ್ಲೂ ಕೂಡ ಶೋಧವನ್ನ ನಡೆಸಿದ್ದಾರೆ. ಆದರೆ ಬೇರೆ ಯಾರದೇ ಬ್ಯಾರಕ್ನಲ್ಲಿ ಈ ರೀತಿಯಾದಂತಹ ಒಂದು ಅಕ್ರಮ ವಸ್ತುಗಳು ಸಿಕ್ಕಿಲ್ಲ ಅಂತ ಗೊತ್ತಾಗ್ತಾ ಇದೆ. ಪ್ರಜ್ವಲ್ ಬ್ಯಾರಕ್ ಒಂದರಲ್ಲೇ ಫೋನ್ ಪತ್ತೆ ಆಗಿರೋದು ಇದೊಂಥರ ಗಂಭೀರವಾದಂತಹ ವಿಚಾರನೇ ನಿಜ. ಜೈಲಿನಲ್ಲಿ ಅಕ್ರಮವನ್ನ ತಡೆಯೋದಕ್ಕೆ ಸರ್ಕಾರ ಇತ್ತೀಚೆಗೆ DGP ಅಲೋಕ್ ಕುಮಾರ್ ಅವರನ್ನ ಕಾರಾಗೃಹ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಿತ್ತು. ನಿರಂತರ ತಪಾಸಣೆ ನಡೆಸಿ ಇದುವರೆಗೆ 120ಕ್ಕೂ ಹೆಚ್ಚು ಮೊಬೈಲ್ಗಳನ್ನು ಜಪ್ತಿ ಮಾಡಿದ್ದಾರೆ. ಇನ್ನು ಹಲವಾರು ಸಿಬ್ಬಂದಿ ವಿರುದ್ಧ ಶಿಸ್ತು ಕ್ರಮವನ್ನು ಕೂಡ ಜರುಗಿಸಿದ್ದಾರೆ. ಅಲ್ಲಿರುವಂತಹ ಸಿಬ್ಬಂದಿಗಳ ಮೇಲೆ CCTV ಸಂಖ್ಯೆಯನ್ನು ಹೆಚ್ಚಿಸಲಾಗಿದೆ. ಇನ್ನು CCTVಗಳ ಸಂಖ್ಯೆಗಳು ಕೂಡ ಹೆಚ್ಚಿಗೆ ಮಾಡಿದ್ದಾರೆ. ಅಲ್ಲಿ CCTVಯನ್ನು ಜಾಸ್ತಿ ಹಾಕ್ಸಿದ್ದಾರೆ ಅನ್ನೋದು ಸಹ ಗೊತ್ತಾಗ್ತಾ ಇದೆ. ಇಷ್ಟೆಲ್ಲ ಒಂದು ಕಠಿಣ ನಿಯಮಗಳಿದ್ರೂ ಸಹ ಅಲ್ಲಿ ಪ್ರಜ್ವಲ್ ರೇವಣ್ಣಗೆ ಫೋನ್ ಹೆಂಗೆ ಸಿಕ್ತು? ಇದ್ರ ಬಗ್ಗೆ ಜೈಲು ಆಡಳಿತ ಭದ್ರತಾ ವೈಫಲ್ಯವನ್ನ ಇಲ್ಲಿ ಎತ್ತಿ ತೋರಿಸ್ತಾ ಇದೆ. ಯಾವ ರೀತಿಯಾದಂತಹ ಒಂದು ಭದ್ರತಾ ವೈಫಲ್ಯ ಇದೆ ಅನ್ನೋದನ್ನ ಪೊಲೀಸರು ಮೊಬೈಲ್ ಮೂಲ ಅಂದ್ರೆ ಅದು ಎಲ್ಲಿಂದ ಬಂತು, ಯಾರು ಕೊಟ್ರು, ಹಾಗೆ ಅದನ್ನ ಕೊಟ್ಟಂತವರ ಒಂದು ಜಾಡನ್ನ ಹಿಡಿದು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾರು ಕೊಟ್ರು ಅನ್ನೋದ್ರ ಬಗ್ಗೆ. ಪರಪ್ಪನ ಅಗ್ರಹಾರ ಜೈಲಿನ ಕರ್ಮಕಾಂಡಗಳಿಗೆ ಬ್ರೇಕ್ ಹಾಕೋದೇ ಈಗ ಕಷ್ಟವಾಗ್ಬಿಟ್ಟಿದೆ. ಬೆಂಗಳೂರಿನ ಸೆಂಟ್ರಲ್ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ನೀಡಲಾಗ್ತಾ ಇದೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಿಲ್ಲ, ಹಿಂದೆಯಿಂದನೂ ಕೇಳಿ ಬರ್ತಾನೆ ಇದೆ. ಇದೀಗ ಪ್ರಜ್ವಲ್ ರೇವಣ್ಣ ಬ್ಯಾರಕ್ ಮೇಲೆ CCB ಪೊಲೀಸರು ದಾಳಿಯನ್ನ ಮಾಡಿದ್ದು, ಮಾಜಿ ಸಂಸದನ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆ ಆಗಿರೋದು ಮಾತ್ರ ಕನ್ಫರ್ಮ್ ಆಗಿದೆ. ಇನ್ನು ಯಾವ ರೀತಿ ಇಟ್ಕೊಂಡಿದ್ರು ಪ್ರಜ್ವಲ್ ರೇವಣ್ಣ ಮೊಬೈಲ್ನ ಅಂದರೆ ಮೊಬೈಲ್ನ ಬಚ್ಚಿಟ್ಕೊಂಡಿದ್ರಂತೆ. ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಮೊಬೈಲ್ ಅತ್ಯಾಚಾರದ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವಂತಹ ಈ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರೋದು. ಈಗ ಜೈಲಿನ ಒಂದು ಅಕ್ರಮಕ್ಕೆ ಬ್ರೇಕ್ ಹಾಕುವಂತಹ ಒಂದು ಉದ್ದೇಶದ ಹಿನ್ನೆಲೆ ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ CCB ಪೊಲೀಸರು ದಾಳಿ ನಡೆಸಿರ್ತಾರೆ. ಈ ಒಂದು ವೇಳೆ ಪ್ರಜ್ವಲ್ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆ ಆಗಿರುತ್ತೆ. ಅದನ್ನು ಎಲ್ಲಿ ಇಟ್ಕೊಂಡಿರ್ತಾರೆ? CCB ಅಧಿಕಾರಿಗಳ ದಿಢೀರ್ ಪರಿಶೀಲನೆ ನಡೆಸಿ ಸಡನ್ ಆಗಿ ಸಿಕ್ಬಿದ್ದಿದ್ದಾರೆ ಈಗ ಪ್ರಜ್ವಲ್ ರೇವಣ್ಣ ಅವರು. ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲೇ ಮೊಬೈಲ್ ಪತ್ತೆಯಾದಂತಹ ವಿಚಾರ ಗೊತ್ತಾಗಿದ್ದು, ಜೈಲಿನಲ್ಲಿ VIP ಸೌಲಭ್ಯ ನೀಡಲಾಗ್ತಾ ಇದೆ. ಅಂದರೆ ಪ್ರಜ್ವಲ್ ರೇವಣ್ಣಗೆ ಒಂದು VIP ಸೌಲಭ್ಯವನ್ನ ಕೊಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇನ್ನು ಆ ಮೊಬೈಲ್ನ ಬಟ್ಟೆ ಜೊತೆಗೆ ಅಂದರೆ ಯಾವುದೋ ಒಂದು ಬಟ್ಟೆಯಲ್ಲಿ ಸುತ್ತಿಟ್ಟಿದ್ರಂತೆ. ಆ ಬಟ್ಟೆ ಜೊತೆ ಆ ಮೊಬೈಲ್ ಸಿಕ್ಕಿದೆ, ಆಂಡ್ರಾಯ್ಡ್ ಮೊಬೈಲು. ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಬಟ್ಟೆಗಳ ನಡುವೆನೇ ಒಂದು ಆಂಡ್ರಾಯ್ಡ್ ಮೊಬೈಲ್ ಸಿಕ್ಕಿದೆ. ಸೆಲ್ನಲ್ಲಿ ಒಂದು ಮೊಬೈಲ್ ಸಿಕ್ಕಿದ್ದು ಅದನ್ನು ಪೊಲೀಸರು ಈಗ ಸೀಸ್ ಮಾಡಿದ್ದಾರೆ. ಜೈಲಿನೊಳಗೆ ನಿಷೇಧಿತ ವಸ್ತು ಹೇಗೆ ಬಂತು ಅಂದರೆ ಮೊಬೈಲ್ ಯಾರಿಗೂ ಸಹ ಕೈದಿಗಳ ಹತ್ರ ಇಟ್ಕೊಳಂಗೆ ಇಲ್ಲ ಅಲ್ಲಿ. ಇದ್ರ ಬಗ್ಗೆ ಕೂಡ ಸಮಗ್ರವಾಗಿ ತನಿಖೆ ನಡೆಸೋದಕ್ಕೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಸಂಬಂಧಪಟ್ಟಂತಹ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ಆಲ್ರೆಡಿ ದಾಖಲು ಮಾಡಿದ್ದಾರೆ ಅನ್ನುವಂತಹ ವಿಷಯ ಕೂಡ ಈಗ
ಗೊತ್ತಾಗ್ತಾ ಇದೆ. ಮೊಬೈಲ್ ಸಿಕ್ತಿದ್ದಂತೆ ಪ್ರಜ್ವಲ್ ರೇವಣ್ಣ ಏನು ಮಾತಾಡ್ದಂಗೆ ಸೈಲೆಂಟ್ ಆಗಿದ್ದಾರೆ ಅನ್ನೋದು ಸಹ ಇಲ್ಲಿ ಗೊತ್ತಾಗ್ತಾ ಇದೆ. ದಾಳಿ ಮಾಡಿದಂತಹ ವೇಳೆ ಮೊಬೈಲ್ ಸಿಕ್ಕಿದ್ದು ಇದ್ರ ಬಗ್ಗೆ ಪ್ರಜ್ವಲ್ ರೇವಣ್ಣ ಕೂಡ ಏನು ಬಾಯಿ ಬಿಡ್ತಾ ಇಲ್ಲ, ಸೈಲೆಂಟ್ ಆಗಿ ಕೂತಿದ್ದಾರಂತೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಫುಲ್ ಸೈಲೆಂಟ್ ಆಗಿದ್ದು, ಪ್ರಜ್ವಲ್ ರೇವಣ್ಣ ಜೊತೆ ಇನ್ನೊಬ್ಬ ಬೇರೆ ಒಬ್ಬ ಖೈದಿ ಕೂಡ ಇದ್ದಾನೆ ಅನ್ನೋದು ಸಹ ಗೊತ್ತಾಗ್ತಾ ಇದೆ. ಇಬ್ರು ಮಾತ್ರ ಆ ಬ್ಯಾರಕ್ನಲ್ಲಿ ಇದ್ದಾರೆ. ಒಂದು ಬ್ಯಾರಕ್ನಲ್ಲಿ ಅವರಿಬ್ರು ಮಾತ್ರ ಇದ್ದಾರೆ. ಇನ್ನು ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆ ಹಿನ್ನೆಲೆ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಕೇಸ್ ಆಲ್ರೆಡಿ ದಾಖಲು ಮಾಡಿದ್ದಾರೆ. ಪ್ರಜ್ವಲ್ ಇದ್ದಂತಹ ಜೈಲಿನಲ್ಲೇ ಪ್ರತಾಪ್ ರೈ ಅನ್ನುವಂತಹ ಖೈದಿಯು ಸಹ ಇದ್ದಾನೆ. ಅವನ ಹೆಸರು, ಇನ್ನೊಬ್ಬ ಖೈದಿ ಇದ್ದಾನಲ್ಲ ಅವನ ಹೆಸರು ಪ್ರತಾಪ್ ರೈ. ಮೊಬೈಲ್ ಸಿಕ್ಕ ಹಿನ್ನೆಲೆ ಇಬ್ಬರ ವಿರುದ್ಧ ಕೂಡ ಈಗ FIR ದಾಖಲಾಗಿದೆ ಅಂತೆ. ಅಂದ್ರೆ ಇಬ್ರು ವಿರುದ್ಧ ಕೂಡ ಈಗ ಒಂದು ಹೊಸ FIR ಅನ್ನ ದಾಖಲು ಮಾಡಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಮೊಬೈಲ್ ಬಚ್ಚಿಟ್ಟಂತಹ ಕೇಸ್ನಲ್ಲಿ ಪ್ರಜ್ವಲ್ A1 ಆರೋಪಿ ಮಾಡಿದ್ದಾರೆ. ಈಗ ಒಂದು ಹೊಸ FIR ಇದರಲ್ಲಿ A1 ಆರೋಪಿ ಪ್ರಜ್ವಲ್ ರೇವಣ್ಣ ಅಂತ ಹೇಳಿ ಹಾಕಿದ್ದಾರೆ. ಪ್ರಜ್ವಲ್ ಇದ್ದಂತಹ ಜೈಲಿನಲ್ಲಿ ಪತ್ತೆಯಾದಂತಹ ವಸ್ತುಗಳು ಏನೇನು ಅಂತ ನೋಡೋದಾದ್ರೆ ರೆಡ್ಮಿ ಅನ್ನುವಂಥ ಒಂದು ರೆಡ್ಮಿ ಫೋನು, ಪೆನ್ ಡ್ರೈವ್ ಒಂದು ಇಟ್ಕೊಂಡು, ಅಯ್ಯೋ ಈ ಪೆನ್ ಡ್ರೈವ್ ಎಲ್ಲೋದ್ರೂ ಬಿಡಲ್ಲ ಅನ್ಸುತ್ತೆ. ಆ ಜೈಲಲ್ಲೂ ಒಂದು ಪೆನ್ ಡ್ರೈವ್ ಇಟ್ಕೊಂಡಿದ್ದಾರೆ ಇವನು. ಚಾರ್ಜರ್ ಪತ್ತೆ ಆಗಿದೆ, ಅದ್ರ ಜೊತೆಗೆ ಒಂದು ಚಾರ್ಜರ್ ಕೂಡ ಪತ್ತೆ ಆಗಿದೆ ಅನ್ನುವಂತಹ ವಿಷಯ ಈಗ ಗೊತ್ತಾಗ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.